ಬುಡೆ ಪುರಾಣವನ್ನ ಕಟ್ಟಿದ್ದಂತ ಬುಡೆ ಗ್ಯಾಂಗಿಗೆ ಸಾಕಷ್ಟು ತನಿಖೆಯ ಬಿಸಿ ತಟ್ಟುವಂಥದ್ದು ಮುಂದಿನ ದಿನಗಳಲ್ಲಿ ಫಿಕ್ಸ್ ಆಗಿದೆ. ಬಿಕಾಸ್ ಈಗ ಆಲ್ರೆಡಿ SIT ತನಿಖೆಯನ್ನ ಮಾಡ್ತಾ ಒಬ್ಬೊಬ್ಬರ ಬುಡವನ್ನು ಕೂಡ ಕಾಯಿಸ್ಲಿಕ್ಕೆ ಮುಂದಾಗಿರುವಂಥದ್ದು. ಈಗ ಆಲ್ರೆಡಿ ಆತ ಹೇಳಿದ ರೀತಿಯಲ್ಲಿ ಆತ ಎಲ್ಲಿ ಉಳ್ಕೊಂಡಿದ್ದ ಆ ಒಂದು ಜಾಗಕ್ಕೆ ಹೋಗಿ ಆಶ್ರಯವನ್ನ ಪಡೆದಂತ ಜಾಗದಲ್ಲಿ ಮಹಜರು ಪ್ರಕ್ರಿಯೆಯನ್ನ ಕೂಡ ಮಾಡಲಾಯಿತು. ಧರ್ಮಸ್ಥಳದಲ್ಲಿ ಈ ಶವಗಳನ್ನ ಹೂತಿಟ್ಟ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಮೇಲೇನೆ ಹೊಸ FIR ಕೂಡ ದಾಖಲಾಗಿತ್ತು. ಚಿನ್ನಯ್ಯ ಈಗ ದೂರುದಾರ ಅಲ್ಲ, ಆರೋಪಿ. ನಿನ್ನೆ ಇದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಮಾಸ್ ಮ್ಯಾನ್ ಚಿನ್ನಯ್ಯಗೆ SIT ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಾ ಇರುವಂಥದ್ದು. ಸಾಕಷ್ಟು BNS ಆಕ್ಟ್ ಅಡಿಯಲ್ಲಿ 10 ಸೆಕ್ಷನ್ಗಳಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. FIR ನಲ್ಲಿ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದಂತ ತಿಮರೋಡಿಗೂ ಕೂಡ ಸಂಕಷ್ಟ ಎದುರಾಗಿದೆ. ತಿಮರೋಡಿ ಮಟ್ಟಣ್ಣವರಿಗೆ ನೋಟಿಸ್ ಅನ್ನ ಕೊಡ್ಲಿಕ್ಕೆ SIT ಆಫೀಸರ್ಸ್ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಇಂದು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿಚಾರಣೆಯನ್ನ ಮಾಡಲಾಗುತ್ತೆ. 2000 ಇಸ್ವಿಯಿಂದ 2025ರವರೆಗೂ ಕೂಡ ಯಾರೆಲ್ಲ PDOಗಳಿದ್ರು ಅವರೆಲ್ಲರ ಒಂದು ಮಾಹಿತಿಯನ್ನ ಪಡ್ಕೊಳ್ಳುವಂತ ಕೆಲಸ ಮತ್ತೆ ಅವರಿಂದ ವಿಚಾರಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಸಿಬ್ಬಂದಿಯ ವಿಚಾರಣೆ ದಾಖಲೆ ಸಮೇತ ಬರುವಂತೆ ಸೂಚಿಸಿರುವಂಥದ್ದು SIT. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಈಗ ಪ್ರೆಸೆಂಟ್ ಯಾರಿದ್ದಾರೆ ಅವರು ದಾಖಲೆಯನ್ನು ತಗೊಂಡ್ಬರ್ಬೇಕು, ಸಿಬ್ಬಂದಿಯನ್ನ ಕೂಡ ವಿಚಾರಣೆ ಮಾಡಲಾಗುತ್ತೆ, ಅವರು ಕೂಡ ದಾಖಲೆಗಳನ್ನು ತಗೊಂಡ್ಬರ್ಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಅದನ್ನೆಲ್ಲ ಮೇಂಟೈನ್ ಮಾಡುವಂಥವ್ರು ಯಾರಪ್ಪ? PDO ಇರ್ತಾರೆ, ವಿಲೇಜ್ ಅಕೌಂಟೆಂಟ್ ಇರ್ತಾರೆ. ಅವ್ರುಗಳು ಅಲ್ಲಿ ಏನಿರುತ್ತೆ, ಏನೇನು ಆಗಿದೆ ಅದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿರ್ತಾರೆ. ಅವ್ರು ಹೋಗ್ಬಿಟ್ಟು ಮಾಹಿತಿಯನ್ನ ಕೊಡ್ತಾರೆ. ಇನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರ ಹತ್ರ ಏನು ಡಾಕ್ಯುಮೆಂಟ್ಸ್ಗಳಂತೂ ಇರೋದಿಲ್ಲ. ಅವರನ್ನು ವಿಚಾರಣೆ ಮಾಡ್ಬೋದಷ್ಟೇ. ಏನೇನಾಯಿತು, ಏನಿತ್ತು, ನೀವು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಏನೇನೆಲ್ಲ ಆಗ್ತಾ ಇತ್ತು ಅಲ್ಲಿ, ಮತ್ತೆ ಅನಾಥ ಶವಗಳು ಬರ್ತಾ ಇತ್ತಾ, ಬಂದಂಥ ಸಂದರ್ಭದಲ್ಲಿ ನೀವೇನು ಮಾಡ್ತಾ ಇದ್ರಿ, ಎಲ್ಲವೂ ಕೂಡ ಪ್ರೊಸೀಜರ್ ಪ್ರಕಾರನೇ ಆಗ್ತಾ ಇತ್ತಾ? ಇದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಿಗೆ ಸದಸ್ಯರಿಗೆ ಕೇಳುವಂತ ಪ್ರಶ್ನೆ. ತಿಮರೋಡಿ ಮನೆಯಲ್ಲಿ 44 ದಿನ ಚಿನ್ನಯ್ಯ ಏನು ಮಾಡ್ತಾ ಇದ್ದ? ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಏನೆಲ್ಲ ಸಂಚನ್ನ ರೂಪಿಸಲಾಗಿತ್ತು? ತಿಮರೋಡಿ ಮನೆಯಲ್ಲೇ ಸಂಚನ್ನ ರೂಪಿಸಲಾಗಿತ್ತ ಇಲ್ವಾ? ಯಾರೆಲ್ಲರೂ ಸಭೆಗಳಲ್ಲಿ ಭಾಗಿಯಾಗಿದ್ರು? SIT ಇಂದ ತನಿಖೆಯನ್ನ ಮಾಡಲಾಗ್ತದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, SIT ತನಿಖೆ ಮತ್ತಷ್ಟು ಆಳಕ್ಕೆ ಹೋಗ್ತಾ ಇರುವಂಥದ್ದು. ಈಗ ಉಳಿದಿರುವಂಥದ್ದು ಪ್ರಶ್ನೆ ಇಷ್ಟೇ ರಾಜ್ಯದ ಜನಕ್ಕೆ: ಷಡ್ಯಂತ್ರ ಮಾಡಿದಂಥವ್ರು ಯಾರು? ಯಾರೆಲ್ಲ ಇದರಲ್ಲಿ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ? ಯಾವ ಕಾರಣಕ್ಕೋಸ್ಕರ ಷಡ್ಯಂತ್ರವನ್ನ ಮಾಡಿರುವಂಥದ್ದು? ಇದನ್ನ ಬೆನ್ನತ್ತಿ SIT ಯಾವ ರೀತಿಯಾಗಿ ತನಿಖೆಯನ್ನ ಮುಂದುವರಿಸಿದೆ ಅಂತ? ಪೃಥ್ವಿ, ಷಡ್ಯಂತ್ರದ ರಹಸ್ಯವನ್ನ ಭೇದಿಸುವಂತ ಕೆಲಸವನ್ನ SIT ಹಂತ ಹಂತವಾಗಿ ಮಾಡ್ತಾ ಇದೆ. ಪ್ರಾರಂಭದ ದಿನದಲ್ಲಿ ಚಿನ್ನಯ್ಯ ದೂರುದಾರನಾಗಿದ್ದ. ಆದರೆ ನಿನ್ನೆ ಸುಮಾರು BNS ಆಕ್ಟ್ ನಡಿ 10 ಹೊಸ ಸೆಕ್ಷನ್ಗಳನ್ನ ಆತನ ಮೇಲೆ ಹಾಕಲಾಗಿದೆ. A1 ಆರೋಪಿ ಅಂತ ಹೇಳಿ ಆತನನ್ನ ಗುರುತು ಮಾಡಲಾಗಿದೆ. ಹಾಗಾಗಿ ಇವತ್ತಿನಿಂದ ನಡೆಯುವಂತಹ ವಿಚಾರಣೆ ಅದು ಬಹಳ ಕುತೂಹಲವನ್ನ ಕೇಳಿಸಿರುವಂತದ್ದು ಮತ್ತು ಡಿಫರೆಂಟ್ ಸ್ಟೈಲ್ ಅಲ್ಲಿ SIT ವಿಚಾರಣೆಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇದೊಂದು ಷಡ್ಯಂತ್ರದ ಒಂದು ಭಾಗ ಅಂತ ಹೇಳಿ ಸ್ವತಃ DCM ಹೇಳಿರೋ ಕಾರಣಕ್ಕಾಗಿ ಇದರ ಹಿಂದಿನ ರಹಸ್ಯವನ್ನ ಭೇದಿಸುವಂತ ಕೆಲಸವನ್ನ SIT ಮಾಡ್ತಾ ಇದೆ. ಮೊದಲ ಹಂತದಲ್ಲಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮೇಲೆ ಕೂಡ SIT ಒಂದು ತನಿಖೆಯನ್ನ ಮಾಡುತ್ತೆ. ಅವರ ಮನೆಯನ್ನ ಶೋಧ ಕಾರ್ಯ ಮಾಡುತ್ತೆ. ಅಲ್ಲಿ ಹಲವು ಮಹತ್ವದ ದಾಖಲೆಗಳನ್ನು ಕೂಡ ವಶಪಡಿಸಿಕೊಳ್ಳುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯ CC ಕ್ಯಾಮೆರಾದ ಫುಟೇಜ್ಗಳನ್ನು ಕೂಡ SIT ಈಗ ಕಲೆ ಹಾಕಿರುವಂತದ್ದು ಮತ್ತು ಅವರ ಮನೆಯಲ್ಲಿ ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಚಿನ್ನಯ್ಯನಿಗೆ ಸೇರಿದಂತಹ 2 ಮೊಬೈಲ್ಗಳು ಪತ್ತೆಯಾಗಿದೆ. ಅದನ್ನ ರಿಟ್ರೀವ್ ಮಾಡುವಂತ ಕೆಲಸವನ್ನ ಸದ್ಯಕ್ಕೆ SIT ಮಾಡ್ತಾ ಇದೆ. ಯಾಕಂದ್ರೆ SIT ಅವರು ಅಲ್ಲಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಚಿನ್ನಯ್ಯನ 2 ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು ಮತ್ತು ಕಾಲ್ ಹಿಸ್ಟ್ರಿ ಏನಿದೆ ಅದೆಲ್ಲವೂ ಕೂಡ ಡಿಲೀಟ್ ಆಗಿತ್ತು. ಹಾಗಾಗಿ ಅದನ್ನು ಇವತ್ತು ರಿಟ್ರೀವ್ ಮಾಡುವಂತ ಕೆಲಸವನ್ನ SIT ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಆಗುವಂತದ್ದು ಎಲ್ಲವೂ ಕೂಡ ಆಫೀಸ್ ವರ್ಕ್, ಜೊತೆಗೆ ಚಿನ್ನಯ್ಯನ ವಿಚಾರಣೆ ಕೂಡ ಆಗತ್ತೆ. ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 1994ರಿಂದ 2014ರವರೆಗಿನ ಯಾವುದಾದ್ರೂ ಅಸಹಜ ಸಾವಿದ್ರೆ, ನಿಗೂಢ ಸಾವಿದ್ರೆ ಅದರ ದಾಖಲೆಗಳನ್ನು ಕೂಡ ಕೆದಕುವಂತ ಕೆಲಸವನ್ನ SIT ಮಾಡ್ತಾ ಇದೆ. ಯಾಕಂದ್ರೆ ಚಿನ್ನಯ್ಯ ಇಲ್ಲಿ ತನಕ ಹೇಳ್ತಾ ಇರುವಂತದ್ದು, ನಾನು ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿದ್ದೇನೆ, ಹಾಗಾಗಿ ಅವುಗಳನ್ನ ಭೇದಿಸುವಂತ ಕೆಲಸಗಳು ಕೂಡ ಆಗಬೇಕು ಅನ್ನೋದನ್ನ SIT ಹೇಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅವುಗಳ ದಾಖಲೆಗಳನ್ನ ಪರಿಶೀಲನೆ ಮಾಡೋ ನಿಟ್ಟಿನಲ್ಲಿ SIT ಈಗ ಚಿಂತನೆ ಮಾಡ್ತಾ ಇರುವಂತದ್ದು ಮತ್ತು ಪಂಚಾಯತ್ನಲ್ಲಿ ಈ ಹಿಂದೆ ಕೆಲಸವನ್ನ ನಿರ್ವಹಿಸಿದಂತಹ ಕಾರ್ಯದರ್ಶಿಗಳು ಆಗಿರಬಹುದು, ಮಾಜಿ PDOಗಳ ವಿಚಾರಣೆಯನ್ನ ಈಗಾಗಲೇ SIT ಮಾಡಿದೆ. ಇವತ್ತು ಕೂಡ ಬೆಳ್ತಂಗಡಿಯ SIT ಕಚೇರಿಗೆ ಬರಬೇಕು ಎಂಬ ಸೂಚನೆಯನ್ನ SIT ಅಧಿಕಾರಿಗಳಿಗೆ ಕೊಡ್ತಾ ಇರುವಂತದ್ದು. ಪೃಥ್ವಿರಾಜ್, ಇಲ್ಲಿ ಕಿಶನ್ ಮೇನ್ ಆಗಿ ಇರುವಂತ ಪ್ರಶ್ನೆ ಅಂದ್ರೆ
ಇವರಿಗೆಲ್ಲ ಯಾರು ಷಡ್ಯಂತ್ರವನ್ನ ರೂಪಿಸುವಂತ ನಿಟ್ಟಿನಲ್ಲಿ ಇವ್ರು ಏನ್ ಪ್ಲಾನ್ ಮಾಡ್ಕೊಂಡಿದ್ರು, ಅದಕ್ಕೆ ಯಾರಾದ್ರೂ ಫಂಡಿಂಗ್ ಮಾಡ್ತಾ ಇದ್ರಾ ಅನ್ನುವಂಥ ಕುತೂಹಲ ಕೂಡ ಇರುವಂಥದ್ದು. ಅದ್ರ ಬಗ್ಗೆ ಏನಾದ್ರೂ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರಾ, ಬ್ಯಾಂಕ್ ಡೀಟೇಲ್ಸ್ ಅನ್ನ ಕರ್ಸ್ಕೊಳ್ಳಾಗ್ತಾ ಇದೆಯಾ, ಅದ್ರ ಬಗ್ಗೆ ಚಿನ್ನ ಏನಾದ್ರೂ ಬಾಯ್ಬಿಟ್ಟಿದ್ದಾನ ಮಾಹಿತಿಯನ್ನ? ಈಗಾಗಲೇ SIT ಅವರ ಫ್ಯಾಮಿಲಿಯವರ ಜೊತೆ ಸಂಪರ್ಕವನ್ನು ಮಾಡಿದೆ. ಆ ಸಂಪರ್ಕ ಮಾಡುವಂತ ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರನ್ನು ಕೂಡ ಈಗ ವಿಚಾರಣೆ ಮಾಡ್ತಾ ಇರುವಂತದ್ದು. ಅದು ಅವರ ತಂಗಿ ಆಗಿರ್ಬೋದು, ಚಿನ್ನಯ್ಯನ ಅಕ್ಕ ಆಗಿರ್ಬೋದು, ಜೊತೆಗೆ ಸಹೋದರರಾಗಿರ್ಬೋದು, ಎಲ್ಲರನ್ನ ಕೂಡ ವಿಚಾರಣೆ ಮಾಡ್ತಾ ಇದೆ. ಪ್ರಮುಖವಾಗಿ SIT ಹೇಳ್ತಾ ಇರುವಂತದ್ದು ಇದರ ಹಿಂದಿನ ಆಳ ಅಗಲವನ್ನ ಅದು ಬಹಳ ವಿಸ್ತಾರವಾಗಿ ಆಗಬೇಕಾದಂತ ತನಿಖೆ. ನೇರವಾಗಿ ಯಾರಿಗೂ ನೋಟಿಸ್ ಕೊಟ್ಟು ಕಳಿಸಿ ಮತ್ತೆ ಅದನ್ನ ಅಪರಾಧಿ ಮಾಡುವಂತ ಕೆಲಸಗಳು ಇಲ್ಲಿ ಆಗ್ತಾ ಇಲ್ಲ. ಯಾಕಂದ್ರೆ SIT ಪ್ರಾರಂಭದ ದಿನದಿಂದ ಕೂಡ ಹಂತವಾಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅದು ಪ್ರಾರಂಭದ ಉತ್ಖನನ ದಿನದಿಂದ ಇಲ್ಲಿ ತನಕ ಎಲ್ಲವೂ ಕೂಡ ಸವಿಸ್ತಾರವಾಗಿ ಬಹಳ ಸೂಕ್ಷ್ಮ ವಿಚಾರವನ್ನ ಗ್ರಹಿಸಿಕೊಂಡು ಮಾಡ್ತಾ ಇರುವಂತಹ ವಿಚಾರ. ಹಾಗಾಗಿ ಚಿನ್ನಯ್ಯನಿಗೆ ಫಂಡಿಂಗ್ ಆಗಿದ್ಯಾ ಇಲ್ಲೋ ಅನ್ನೋ ಬಗ್ಗೆ ಕೂಡ ತನಿಖೆಗಳು ಆಗ್ತಾ ಇದೆ. ಆತನ ಅಕೌಂಟ್ ಹಿಸ್ಟ್ರಿಯನ್ನು ಈಗಾಗಲೇ ತೆಗೆದಿದ್ದಾರೆ ಮತ್ತು ಆ ಬ್ಯಾಂಕ್ಗಳಿಗೆ ಹೋಗಿ ಅದರ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ಕೂಡ SIT ಈಗ ಕಲೆ ಹಾಕ್ತಾ ಇರುವಂತದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಚಿನ್ನಯ್ಯನಿಗೆ ಅದು ಹಣವನ್ನ ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ, ಹೇಗೆ ಆಮಿಷವನ್ನು ಒಡ್ಡಿದ್ರ ಅಥವಾ ಬೆದರಿಕೆಯನ್ನು ಒಡ್ಡಿದ್ರ ಎಂಬಿತ್ಯಾದಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಈಗ SIT ಮಾಡ್ತಾ ಇರುವಂತದ್ದು. ಪೃಥ್ವಿರಾಜ್.